ಪ್ರಸಾದ್ ಜಗಲಿ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಶಾರದಾ ಟೀ ತಗೊಂಡ್ಬಂದು ಕೊಡ್ತಾಳೆ. ಏನಾಯ್ತು ಶಾರದಾ, ಯಾಕಿಷ್ಟು ಮೌನವಾಗಿದ್ಯಾ? ನಮ್ಮ ರಮೇಶ್ ವಿನೋದರ ಬಗ್ಗೆ ಆಲೋಚಿಸ್ತಾ ಮನಸ್ಸು ತುಂಬಾ ದುಃಖ ಆಗ್ತಿದೆ ರೀ. ನನಗೂ ಅದೇ ದುಃಖ. ಒಂದು ಕಾಲದಲ್ಲಿ ನಾವೆಲ್ಲರೂ ಒಟ್ಟಿಗಿದ್ವಿ, ಈಗ ಇಬ್ರು ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ. ಹಬ್ಬದ ದಿನಗಳಲ್ಲಿ ಕೂಡ ಅವರು ನಮ್ಮ ಮನೆಗ್ ಬರೋದು ಕಡಿಮೆಯಾಗಿ ಹೋಗಿದೆ. ಮೊದಲಿರೋ ಉತ್ಸಾಹ ಎಲ್ಲ ಹೊರಟೋಯ್ತು. ನಿಜಾನೇ ಶಾರದಾ, ಆದ್ರೆ ನಾವು ಕೂಡ ಏನಾದ್ರೂ ಪ್ರಯತ್ನ ಮಾಡ್ಬೇಕಲ್ಲ. ಅವರ ಮಧ್ಯದಲ್ಲಿರುವ ದೂರ ಕಡಿಮೆ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಕಾರಣ ಬೇಕು. ಒಂದೇ ಕಾರಣ ಬೇಕಾ? ಇನ್ನು ಕೆಲವು ದಿನದಲ್ಲಿ ಶ್ರೀರಾಮನವಮಿ ಬರುತ್ತಲ್ಲ, ಈ ಸಲ ನಾವೆಲ್ಲರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ರೆ ಹೇಗಿರುತ್ತೆ ಎಂದು ಶಾರದಾ ಹೇಳುತ್ತಾಳೆ. ಪ್ರಸಾದ್ ಮುಖ ಒಂದೇ ಸಲಕ್ಕೆ ಬೆಳಗಿ ಹೋಗುತ್ತೆ. ಅದು ಒಳ್ಳೆ ಆಲೋಚನೆ ಶಾರದಾ. ಅಲ್ಲಿರುವ ಭದ್ರಾದ್ರಿ ರಾಮಯ್ಯನ ಸನ್ನಿಧಿಯಲ್ಲಿ ಹತ್ತು ಸಸ್ಯರು ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರಾಮಯ್ಯನ ಕಲ್ಯಾಣ ನೋಡೋದು ಬಹಳ ಪುಣ್ಯ ಅಂತ ಭಾವಿಸ್ತಾರೆ ಎಲ್ರು. ಹೌದು ರೀ, ಈ ಶ್ರೀರಾಮನವಮಿಗೆ ಅಲ್ಲಿ ನಡೆಯುವ ಕಲ್ಯಾಣವನ್ನು ನೋಡಿದ್ರೆ ಮನಸ್ಸಿಗೆ ಶಾಂತಿ ಬರುತ್ತೆ ಅಂತಾರೆ. ಭವಿಷ್ಯ ನಮ್ಮ ಕುಟುಂಬ ಕೂಡ ಮತ್ತೆ ಒಂದಾಗುತ್ತೆ ಏನೋ. ಹೋಗೋಣ ರೀ. ಅಂದ್ರೆ ಈಗಲೇ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಆಹ್ವಾನಿಸೋಣ. ಇರಿ ಇರಿ, ನಾನು ಈಗ್ಲೇ ಹೋಗಿ ಫೋನ್ ತಗೊಂಡ್ಬರ್ತೀನಿ. ಇಂಥ ಒಳ್ಳೆ ಕೆಲಸಕ್ಕೆ ಕ್ಷಣ ಕೂಡ ತಡ ಮಾಡದೆ ಬೇಗ ಮಾಡೋಣ. ಅಣ್ಣ ತಮ್ಮಂದಿರು ವಾರಗಿತ್ತಿಯರು ಅರ್ಥ ಮಾಡ್ಕೋತಾರೆ ಎಂದು ಶಾರದಾ ಮನೆಯೊಳಗೆ ಹಾಗೆ ಹೋಗಿ ಹೀಗೆ ಫೋನ್ ತಗೊಂಡ್ಬಂದು ಪ್ರಸಾದನಿಗೆ ಕೊಡ್ತಾಳೆ. ಶಾರದಾ ಸ್ವಲ್ಪ ಸಂದೇಹದಿಂದ, ಅವರು ಬರ್ತಾರಾ? ಚಿಕ್ಕ ಚಿಕ್ಕ ವಿಷಯದ ಮೇಲೆ ಜಗಳವಾಡಿಕೊಂಡು ಯಾವಾಗಲೂ ದೂರವಾಗಿದ್ದಾರೆ, ಒಬ್ಬರ ಮನೆಗೆ ಒಬ್ರು ಹೋಗೋದಿಲ್ಲ, ಜೊತೆಯಾಗಿದ್ದೇ ಇಲ್ಲ ಎಂದು ಕೇಳುತ್ತಾಳೆ. ರಾಮಯ್ಯನ ಮೇಲೆ ವಿಶ್ವಾಸವಿಡು ಶಾರದಾ. ನಾವು ಪ್ರೇಮದಿಂದ ಕರೆದ್ರೆ ಖಂಡಿತ ಬರ್ತಾರೆ. ಅಲ್ಲದೆ ನಾವು ಪ್ರಯತ್ನ ಮಾಡದೆ ದುಃಖ ಪಡೋದು ತಪ್ಪು ಶಾರದಾ ಎಂದು ಧೈರ್ಯ ಹೇಳಿ ಪ್ರಸಾದ್ ಮೊದಲು ರಮೇಶನಿಗೆ ಫೋನ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಮಾತನಾಡಿ, ಮಗು ರಮೇಶು, ಈ ಸಲ ಶ್ರೀರಾಮನವಮಿ ದಿನ ನಾವು ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅನ್ಕೋತಾ ಇದೀವಿ. ನೀನು ಸೊಸೆ ಜೊತೆಯಾಗಿ ಬನ್ನಿ ಎಂದು ಹೇಳುತ್ತಾನೆ. ರಮೇಶ್ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾನೆ. ಏನಾಯ್ತು ಮಗನೇ? ಸರಿಯಪ್ಪ, ನಾನು ಪ್ರಯತ್ನಿಸ್ತೀನಿ ಎಂದು అయిಷ್ಟದಿಂದಲೇ ಫೋನ್ ಇಡುತ್ತಾನೆ. ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರ್ತಾಳೆ. ಮಾವಯ್ಯ ಫೋನ್ ಮಾಡಿದ್ರ? ಹೌದು ಅನಾಮಿಕಾ, ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ಎಲ್ರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ದಾರೆ ಎಂದು ರಮೇಶ್ ಹೇಳುತ್ತಾನೆ. ಅನಾಮಿಕಾ ಆ ಕ್ಷಣ ಆಶ್ಚರ್ಯ ಹೋಗಿ, ಎಲ್ರು ಅಂದ್ರೆ? ನಾವು ವಿನೋದ್ ಅವರು ಅಮ್ಮ ಅಪ್ಪ ಎಲ್ರೂ ಸೇರಿ ಹೋಗೋಣ ಅಂತ ಅಪ್ಪ ಅಂದ್ಕೋತಾ ಇದ್ದಾರೆ. ಆ ಮಾತಿಗೆ ಅನಾಮಿಕಾ ಏನೋ ಮಾತನಾಡಲಿಲ್ಲ. ಪ್ರಸಾದ್ ಸಂತೋಷಿಸುತ್ತಾ, ಶಾರದಾ, ದೊಡ್ಡ ಮಗ ದೊಡ್ಡ ಸೊಸೆನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾನೆ. ಬಹಳ ಸಂತೋಷವಾಗಿದೆ ರೀ, ಇನ್ನು ಚಿಕ್ಕವನಿಗೆ ಮಾಡಿ ಎಂದು ಹೇಳುತ್ತಲೇ ಚಿಕ್ಕ ಮಗ ವಿನೋದನಿಗೆ ಫೋನ್ ಮಾಡುತ್ತಾನೆ ಪ್ರಸಾದ್. ಆಗ ವಿನೋದ್ ಕಿಚನ್ ಅಲ್ಲಿ ಇರ್ತಾನೆ, ಅಡಿಗೆ ಮಾಡ್ತಾ ಇರ್ತಾನೆ. ಹೇಳಪ್ಪ, ಅಮ್ಮ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಮಗನೇ. ಈ ಸಲ ನಮ್ಮ ಕುಟುಂಬವೆಲ್ಲ ಸೇರಿ ಭದ್ರಾಚಲ ಹೋಗೋಣ. ಬಹಳ ದಿನವಾಯ್ತು, ಎಲ್ರು ಸೇರಿ ಇಲ್ಲಿಗೆ ಬನ್ನಿ ಎಂದು ಹೇಳುತ್ತಾನೆ. ವಿನೋದ್ ಕೂಡ ಸ್ವಲ್ಪ ಆಶ್ಚರ್ಯದಿಂದ ಸ್ಪಂದಿಸುತ್ತಾನೆ. ಸರಿಯಪ್ಪ, ನಾನು ಕೂಡ ಬರ್ತೀನಿ. ನಾನು ಕೂಡ ಅಂದ್ರೆ ಸೊಸೆ ಭಾವನನ್ನ ಕರ್ಕೊಂಬರೋ ಮಗನೇ. ಅದು ಅಪ್ಪ, ನಾನು ಭಾವನಿಗೆ ವಿಷಯ ಹೇಳಿ ನೋಡ್ತೀನಿ. ಬರ್ತೀನಿ ಅಂದ್ರೆ ಕರ್ಕೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ನಾನು ಮಾತ್ರನೇ ಬರ್ತೀನಿ ಎಂದು ಮತ್ತೊಂದು ಮಾತು ಆಡದೆ ವಿನೋದ್ ಕೂಡ ಫೋನ್ ಇಡುತ್ತಾನೆ. ಶಾರದಾ, ಚಿಕ್ಕವನು ಕೂಡ ಚಿಕ್ಕ ಸೊಸೆ ಜೊತೆ ಬರ್ತೀನಿ ಅಂತ ಹೇಳಿದಾನೆ ಎಂದು ಹೇಳುತ್ತಾನೆ. ಶಾರದಾ ಕಣ್ಣಿನಲ್ಲಿ ಚಿಕ್ಕ ಆಸೆ ಮಿರುಗುತ್ತದೆ. ಏನು ಅಂದ್ರೆ, ನಮ್ಮ ಮಕ್ಕಳು ಸೊಸೆಯರು ನಿಜವಾಗಿ ಬರ್ತಾರಾ? ಆ ರಾಮಯ್ಯನ ಅನುಗ್ರಹವಿದ್ರೆ ನಮ್ಮ ಕುಟುಂಬ ಮತ್ತೆ ಒಂದಾಗುತ್ತೆ ಶಾರದಾ. ಅಯ್ಯೋ ರಾಮಯ್ಯ, ನನ್ನ ಮಕ್ಕಳು ಸೊಸೆಯರು ಮತ್ತೆ ಒಂದಾಗಬೇಕು, ನಮ್ಮ ಮನೆಯಲ್ಲಿ ತಿರುಗಿ ಆನಂದ ಬರಬೇಕು ಎಂದು ಬೇಡಿಕೊಳ್ಳುತ್ತಾಳೆ ಶಾರದಾ. ಸ್ವಲ್ಪ ಹೊತ್ತು ನಿಶ್ಶಬ್ದದ ನಂತರ ಅನಾಮಿಕಾ, ಬಹಳ ದಿನವಾಯ್ತಲ್ಲ ರೀ, ನಾವೆಲ್ಲರೂ ಸೇರಿ ಎಲ್ಲಿಗಾದ್ರೂ ಹೋಗಿ. ಹೌದು ಅನಾಮಿಕಾ, ಮೊದಲಲ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು. ಮನೆಯಲ್ಲಿ ಹಬ್ಬವಾದಾಗ ಎಲ್ರೂ ಆರಾಮಾಗಿದ್ವಿ. ಈಗ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಬಿಸಿಯಾಗಿದ್ದಾರೆ. ಕೇವಲ ಬಿಸಿಯಾಗಿದ್ದಕ್ಕೆ ಅಲ್ಲ ರೀ, ನಮ್ಮ ನಡುವೆ ಕೆಲವು ಅಪಾರ್ಥ ಕೂಡ ಬಂದಿದೆ. ಈ ಶ್ರೀರಾಮನವಮಿಗೆ ನಾವು ಭದ್ರಾಚಲಕ್ಕೆ ಹೋಗಿ ಅಲ್ಲಿ ಭದ್ರಾದ್ರಿ ರಾಮಯ್ಯನ ಕಲ್ಯಾಣ ನೋಡಿದರೆ ಬಹಳ ಒಳ್ಳೆಯದು ಅಂತ ಅಪ್ಪ ಹೇಳ್ತಾ ಇದ್ರು. ಮಾವಯ್ಯ ಹೇಳಿದ್ದು ನಿಜನೇ ರೀ. ಭದ್ರಾಚಲ ಅಂದ್ರೆ ಬಹಳ ಪವಿತ್ರವಾದ ಸ್ಥಳ. ಅಲ್ಲಿ ಶ್ರೀ ಸೀತಾರಾಮ ಕಲ್ಯಾಣವನ್ನು ನೋಡುವುದು ನಿಜವಾಗಿಯೂ ದೊಡ್ಡ ಅನುಭವ. ಅಮ್ಮಂಗೆ ಯಾವಾಗಿನಿಂದಲೂ ಕೋರಿಕೆ ಇದೆ, ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗ್ಬೇಕು ಅಂತ. ಅದು ಈಗ ತೀರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ವಿನೋದ್ ಅವರು ಬರ್ತಾರಾ? ಬರಬಹುದು ಅನಾಮಿಕಾ. ಬಂದ್ರೆ ಒಳ್ಳೇದೇ ಅಲ್ವಾ? ಭವಿಷ್ಯ ಈ ಯಾತ್ರೆ ನಮ್ಮೆಲ್ಲರನ್ನು ಮತ್ತೆ ಹತ್ರ ಮಾಡುತ್ತೇನೋ ನೋಡ್ಬೇಕು. ನಂಗೂ ಅದೇ ಅನಿಸ್ತಾ ಇದೆ. ಕೆಲವು ಸಲ ಒಂದು ಚಿಕ್ಕ ಪ್ರಯಾಣ ಕೂಡ ಕುಟುಂಬವನ್ನು ಮತ್ತೆ ಒಂದಾಗಿಸುತ್ತೆ.
ಅಂದ್ರೆ ನಾವು ತಪ್ಪದೆ ಹೋಗ್ಬೇಕು, ಕೇವಲ ಯಾತ್ರೆಗಾಗಿ ಅಲ್ಲ, ಕುಟುಂಬಕ್ಕಾಗಿ ಹೋಗ್ಬೇಕು. ಓ ರಾಮಯ್ಯ, ನಮ್ಮ ಕುಟುಂಬ ಮತ್ತೆ ಒಂದಾಗಬೇಕು ಅಂತ ನಿನ್ ಹತ್ರ ಬರ್ತಾ ಇದೀವಿ ತಂದೆ, ನಿಮ್ಮ ಆಶೀರ್ವಾದ ಬೇಕು ಎಂದು ಅನಾಮಿಕಾ ಹೇಳುತ್ತಾಳೆ. ರಮೇಶ್ ಸಂತೋಷದಿಂದ ಆಫೀಸ್ಗೆ ಹೋಗುತ್ತಾನೆ. ವಿನೋದ್ ವಿನಯದಿಂದ ಹಾಲಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಹೆಂಡತಿ ಭಾವನ ಹತ್ರ ಬರ್ತಾನೆ. ಯಾರು ಫೋನ್ ಮಾಡಿದ್ರು ವಿನೋದ್? ಅಪ್ಪ ಫೋನ್ ಮಾಡಿದ್ರು. ಈ ಸಲ ಶ್ರೀರಾಮನವಮಿ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಭದ್ರಾಚಲ ಹೋಗೋಣ ಅಂತ ಹೇಳಿದ್ರು. ನಾವೆಲ್ಲ ಅಂದ್ರೆ? ಅಣ್ಣಯ್ಯ, ಅತ್ತಿಗೆ, ಅಮ್ಮ, ಅಪ್ಪ, ನಾವು ಎಲ್ರೂ ಸೇರಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. ತುಂಬಾ ದಿನ ಆಯ್ತಲ್ಲ ನಾವೆಲ್ಲರೂ ಸೇರಿ ಎಲ್ಲಿಗಾದ್ರೂ ಹೋಗಿ ಈ ಸಲ ಹಬ್ಬವನ್ನು ಪ್ರತ್ಯೇಕವಾಗಿ ಮಾಡೋಣ. ಭದ್ರಾಚಲ ಹೋಗಿ ರಾಮಯ್ಯನ ದರ್ಶನ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಅನುಭೂತಿ ಆಗುತ್ತೆ, ಹೋಗೋಣ ಎಂದು ಹೇಳುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಮಾರನೇ ದಿನವೇ ಏನು ಅಂದ್ರೆ ನಮ್ಮ ಇಬ್ಬರು ಮಕ್ಕಳು ಯಾರು ಇದುವರೆಗೂ ಮನೆಗೆ ಬಂದಿಲ್ಲ. ಶಾರದಾ, ಎದ್ದಾಗಿನಿಂದ ಈವರೆಗೂ 50 ಸಲ ಕೇಳಿದ್ಯಾ? ಬರ್ತಾರೆ ಬಿಡು, ಸಮಾಧಾನವಾಗಿರು. ಹೋಗಿ ಅಡಿಗೆ ಮಾಡು. ಮಕ್ಕಳು ಸೊಸೆಯರು ಬರುತ್ತಲೇ ಹೊಟ್ಟೆ ತುಂಬಾ ಗಮ್ಮಂತ ನಿನ್ನ ಕೈ ಅಡಿಗೆ ಕೊಡ್ಬೇಕಲ್ಲ. ಈಗ್ಲೇ ಮಾಡ್ತೀನ್ರಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಬೈಕ್ ಮೇಲೆ ಅನಾಮಿಕಾ ರಮೇಶ್ ಬರುತ್ತಾರೆ. ಅವರನ್ನು ನೋಡಿ ಶಾರದಾ ದಂಪತಿಗಳು ಆನಂದ ಪಡುತ್ತಾರೆ. ತಂದೆ ಮಗ ಹೊರಗೆ ಬಂದು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಶಾರದಾ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಗೇಟ್ ಹತ್ರ ಒಂದು ಕಾರು ಬಂದು ನಿಲ್ಲುತ್ತೆ. ವಿನೋದ್ ಭಾವನ ಇಳಿಯುತ್ತಾರೆ. ಆ ಸೌಂಡ್ ಕೇಳಿ ಶಾರದಾ ಅನಾಮಿಕಾ ಹೊರಗೆ ಬರುತ್ತಾರೆ. ಶಾರದಾಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತೆ. ಸಮಯ ಕಳೆಯುತ್ತಾ ಇರುವ ಹಾಗೆ ಅನಾಮಿಕಳ ತಾಯಿ ತಂದೆ, ಭಾವನಳ ತಂದೆ ಎಲ್ರು ಬರುತ್ತಾರೆ. ಮನೆಯಲ್ಲಿ ಒಂದೇ ಸಲ ಮತ್ತೆ ಹಳೆಯ ದಿನಗಳ ನೆನಪು ಮರುಕಳಿಸುತ್ತದೆ. ಎಲ್ಲರೂ ಕೂತ್ಕೊಂಡು ತಿನ್ನುತ್ತಾ ಚಿಕ್ಕ ಚಿಕ್ಕ ವಿಷಯಗಳು ನೆನಪು ಮಾಡಿಕೊಂಡು ನಗುತ್ತಾರೆ. ಎಲ್ಲರೂ ಉತ್ಸಾಹದಿಂದ ಮಿನಿ ಬಸ್ಸಿನಲ್ಲಿ ಭದ್ರಾಚಲಕ್ಕೆ ಹೊರಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಗೋದಾವರಿ ತೀರದಲ್ಲಿರುವ ಪವಿತ್ರವಾದ ಕ್ಷೇತ್ರವಾದ ಭದ್ರಾಚಲ ಸೀತಾರಾಮರ ಟೆಂಪಲ್ ಹತ್ರಕ್ಕೆ ಸೇರ್ಕೋತಾರೆ. ಎಲ್ಲರ ಮನಸ್ಸಿನಲ್ಲಿಯೂ ಭಕ್ತಿ ಆನಂದ ಸೇರಿ ಹೋಗುತ್ತೆ. ಶ್ರೀರಾಮ ನವಮಿ ಹಬ್ಬದ ದಿನ ಆಲಯ ಬಹಳ ಅಂದವಾಗಿ ಅಲಂಕರಿಸಿರುತ್ತದೆ, ಭಕ್ತರಿಂದ ತುಂಬಿ ಹೋಗಿರುತ್ತದೆ. ಆ ದಿನ ಅಲ್ಲಿ ನಡೆಯುವ ಸೀತಾರಾಮ ಕಲ್ಯಾಣ ನೋಡಲಿಕ್ಕೆ ಸಾವಿರಾರು ಭಕ್ತರು ಸೇರಿರುತ್ತಾರೆ. ಎಲ್ಲರೂ ಸೇರಿ ಆಲಯದೊಳಗೆ ಹೋಗುತ್ತಾರೆ. ಸೀತಾರಾಮರ ದರ್ಶನ ಮಾಡಿಕೊಳ್ಳುತ್ತಾರೆ. ಆ ಪವಿತ್ರ ವಾತಾವರಣದಲ್ಲಿ ನಿಂತಿರುವಾಗ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ರಮೇಶ್ ನಿಧಾನವಾಗಿ ವಿನೋದನ ಕಡೆ ನೋಡಿ, ತಮ್ಮ, ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ದೂರವಾಗಿದ್ದೀವಿ, ಆದ್ರೆ ರಾಮ ಲಕ್ಷ್ಮಣರು ಅಣ್ಣ ತಮ್ಮಂದಿರ ಪ್ರೇಮಕ್ಕೆ ಪ್ರಪಂಚಕ್ಕೆ ಆದರ್ಶ. ಹೌದು ಅಣ್ಣಯ್ಯ, ಲಕ್ಷ್ಮಣ ಯಾವಾಗಲೂ ರಾಮನ್ ಜೊತೆನೆ ಇರ್ತಾನೆ. ಅಣ್ಣ ತಮ್ಮಂದಿರ ಅನುಬಂಧ ಎಷ್ಟು ದೊಡ್ಡದು ಅಂತ ಅವ್ರನ್ನ ನೋಡಿ ಕಲಿಬೇಕು ಎಂದು ಇಬ್ಬರು ಒಂದಾಗುತ್ತಾರೆ. ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಭಾವನ ಕೂಡ ಆನಂದದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಇನ್ನು ಮೇಲಿಂದ ನಾವು ಎಂತಹ ಅಪಾರ್ಥಗಳು ಇಲ್ಲದ ಹಾಗೆ ಒಗ್ಗಟ್ಟಾಗಿ ಇರಬೇಕು. ಹೌದು ಅಣ್ಣಯ್ಯ, ಇನ್ನು ಮೇಲಿಂದ ನಮ್ಮ ಕುಟುಂಬವೆಲ್ಲ ಒಂದೇ ಎಂದು ವಿನೋದ್ ಹೇಳುತ್ತಾನೆ. ದೂರದಿಂದ ನಿಂತಿರುವ ಶಾರದಾ ಪ್ರಸಾದ್ ಈ ಮಾತನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ. ಶಾರದಳ ಕಣ್ಣಿನಲ್ಲಿ ಆನಂದ ಬಾಷ್ಪ ಬೆಳಗುತ್ತದೆ. ರಾಮಯ್ಯನ ದಯದಿಂದ ನಮ್ಮ ಕುಟುಂಬ ಮತ್ತೆ ಒಂದಾಗಿ ಹೋಯ್ತು ಎಂದು ಆಕೆ ಭಾವೋದ್ವೇಗದಿಂದ ಹೇಳುತ್ತಾಳೆ. ಎಲ್ಲರೂ ಸೇರಿ ಮತ್ತೊಂದು ಸಲ ಆ ಸೀತಾರಾಮರವರಿಗೆ ಮನಸಾರ ನಮಸ್ಕಾರ ಮಾಡುತ್ತಾರೆ. ಎಲ್ಲರೂ ಗುಡಿಯ ಆವರಣದಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಪಾನಕ ಕೋಸುಂಬರಿ ತಿನ್ನುತ್ತಾರೆ. ಅತ್ತೆ, ಈ ಪುಣ್ಯಕ್ಷೇತ್ರದ ಬಗ್ಗೆ ಹೇಳ್ತೀರಾ? ಹೇಳ್ತೀನಿ ಚಿಕ್ಕ ಸೊಸೆ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆ ಕೇಳಿದೆ. ನಾವು ಸ್ವಲ್ಪ ಹೊತ್ತು ಆ ರಾಮಯ್ಯನ ಸನ್ನದಿಯಲ್ಲಿ ಇದ್ದ ಹಾಗೂ ಇರುತ್ತದೆ. ಈ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿದುಕೊಂಡ ಹಾಗೆ ಇರುತ್ತದೆ. ತೆಲಂಗಾಣ ರಾಜ್ಯದಲ್ಲಿ ಭದ್ರಾದ್ರಿ ಕೊತ್ತಗೂಡ ಜಿಲ್ಲೆಯಲ್ಲಿ ಗೋದಾವರಿ ತೀರದಲ್ಲಿ ನೆಲೆಸಿರುವ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರವೇ ಈ ಶ್ರೀರಾಮ ಕ್ಷೇತ್ರ. ಚಿಕ್ಕ ಸೊಸೆ, ಶ್ರೀರಾಮನ ಪುಣ್ಯಕ್ಷೇತ್ರವೆಂದು ದಕ್ಷಿಣ ಅಯೋಧ್ಯೆಯಾಗಿ ಕರೆಯುತ್ತಾರೆ, ಕಥೆಯಾಗಿ ಹೇಳ್ಕೊತಾರೆ. 17ನೇ ಶತಾಬ್ದದಲ್ಲಿ ಭಕ್ತ ರಾಮದಾಸು ಅಂತ ಹೇಳಿಕೊಳ್ಳುವ ಕಂಚರ್ಲ ಗೋಪಣ್ಣ ಈ ಪುಣ್ಯಕ್ಷೇತ್ರವನ್ನು ನಿರ್ಮಿಸಿದ್ದಾನೆ ತಾಯಿ. ಇಲ್ಲಿ ಸೀತಾರಾಮಚಂದ್ರ ಸ್ವಾಮಿಯವರು ಸ್ವಯಂಭೂ ಮೂರ್ತಿಯಾಗಿ ನೆಲೆಸಿರುತ್ತಾರೆ. ಅಷ್ಟೇ ಅಲ್ಲ, ಶ್ರೀರಾಮ ನವಮಿ ಹಬ್ಬಕ್ಕೆ ಈ ಆಲಯ ಎಷ್ಟೋ ಪ್ರಸಿದ್ಧಿ ಹೊಂದಿದೆ ಎಂದು ಹೇಳುತ್ತಾ ಇದ್ದರೆ ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ. ಇಲ್ಲಿ ಶ್ರೀರಾಮನವಮಿ ಪ್ರಧಾನ ಉತ್ಸವ, ಇದರ ಜೊತೆ ವೈಕುಂಠ ಏಕಾದಶಿ, ವಿಜಯದಶಮಿ, ವಸಂತೋತ್ಸವ ವೈಭವದಿಂದ ನಡೆಯುತ್ತೆ. ಈ ದೇವಸ್ಥಾನದ ಸುತ್ತಮುತ್ತಲೂ ನೋಡಬೇಕಾದ ಪ್ರದೇಶಗಳು ಎಷ್ಟೋ ಇದೆ. ಪರ್ಣಶಾಲೆ ಅಂದರೆ ರಾಮ ಸೀತಾ ಲಕ್ಷ್ಮಣರ ಜೊತೆ ನಿವಾಸಿಸಿದ ಪ್ರದೇಶ ಅನ್ನುವ ಮಾತು, ಚಿತ್ರಕೂಟ ಮಂಟಪ, ಗೋದಾವರಿ ಸ್ನಾನಘಟ್ಟಗಳು ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ.
ತಂಗಿ ಅಣ್ಣ ತಮ್ಮಂದಿರ ಅನುಬಂಧಕ್ಕೆ ಕೂಡ ಗುರುತಾಗಿ ನಿಲ್ಲುತ್ತದೆ ಎಂದು ಹೇಳಿ ಅಣ್ಣ ತಮ್ಮಂದಿರ ಕಡೆ ನೋಡುತ್ತಾಳೆ ಅನಾಮಿಕಾ. ಆ ದಿನದಿಂದ ರಮೇಶ್ ವಿನೋದ್ ಇಬ್ಬರು ಅಣ್ಣ ತಮ್ಮಂದಿರ ಪ್ರೇಮದಿಂದ ಕಲಿತು ಬೆರೆತು ಜೀವಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ. ಆನಂದದಿಂದ ಕುಟುಂಬವೆಲ್ಲ ತಿರುಗು ಪ್ರಯಾಣ ಬೆಳೆಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಮೇಶ್ ವಿನೋದರು ಲಾನ್ ನಲ್ಲಿ ಕೂತ್ಕೊಂಡು ಹಾಯಾಗಿ ಮಾತಾಡ್ಕೊತಾ ಇರ್ತಾರೆ. ನಿಜ ಹೇಳ ಅಣ್ಣಯ್ಯ, ಅತ್ತಿಗೆ ಯಾವ ಮುಹೂರ್ತದಲ್ಲಿ ಚಿಕನ್ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡಿದ್ಲು ಆಗಿನಿಂದ ನಮ್ಮ ಜೀವನ ಬದಲಾಗಿ ಹೋಯ್ತು. ಒಬ್ಬ ನಿನ್ನ ಅತ್ತಿಗೆಯಿಂದಲೇ ಅಲ್ಲ ಕಣೋ, ನಾದಿನಿ ಭಾವನ ಕೂಡ ಎಷ್ಟೋ ಕಷ್ಟಪಡ್ತಾ ಇದ್ದಾಳೆ. ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಬಿಸ್ನೆಸ್ ಇಂದಲೇ ನಾವು ಈ ದಿನ ಹೀಗೆ ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಭಾವನ ಅತ್ತಿಗೆಗೆ ಸಹಾಯ ಮಾಡ್ತಾಳೆ ಅಷ್ಟೇ. ಅವಳ ಚಿಕನ್ ಬಿರಿಯಾನಿ ವ್ಯಾಪಾರ ಸಕ್ಸಸ್ ಆಗೋದಕ್ಕೆ ಕಾರಣ ಮಾತ್ರ ಅತ್ತಿಗೆ ಕೈಯ ಮಹಾತ್ಮನೆ. ಇದು ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾನು ಹೇಳುವ ಹಸಿ ನಿಜ. ತಮ್ಮ, ಸುತ್ತಮುತ್ತಲು ನೋಡ್ಕೊಂಡು ಮಾತಾಡು. ಎಲ್ಲಾದ್ರೂ ಭಾವನೆ ಇರ್ಬೋದು, ನಿನ್ನ ಮಾತುಗಳು ಕೇಳ್ಬೋದು ರೂಮಿನೊಳಗೆ ಹೋದ ಮೇಲೆ ಎಂದು ರಮೇಶ್ ಹೇಳುತ್ತಲೇ ವಿನೋದ್ ಸ್ವಲ್ಪ ಗಾಬರಿಯಿಂದ ಭಾವನ ಬಂದ್ಲ ಅಣ್ಣಯ್ಯ ಎಂದು ಸುತ್ತಮುತ್ತಲು ನೋಡುತ್ತಾನೆ. ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಕೋಪದಿಂದ ತನ್ನ ಕಡೆಯೇ ನೋಡುತ್ತಾ ಇರುವ ಹೆಂಡತಿ ಭಾವನ ಕಾಣಿಸುತ್ತಾಳೆ. ಅದೆಲ್ಲ ಭಾವನಾ ಎಂದು ಬಾಗಿಲ ಹತ್ರಕ್ಕೆ ಬರ್ತಾನೆ ವಿನೋದ್. ಭಾವನ ಕೋಪದಿಂದ ಹೊರಟು ಹೋಗುತ್ತಾಳೆ. ವಿನೋದ್ ಅದೊಂಥರ ಮುಖವಿಟ್ಟು ರಮೇಶ್ನನ್ನು ನೋಡುತ್ತಾನೆ. ರಮೇಶ್ ನಕ್ಕು ನೋಡ್ಕೋಬೇಕಲ್ಲ ತಮ್ಮ ಎಂದು ಅನ್ನುತ್ತಾನೆ. ವಿನೋದ್ ಬಂದು ಕುತ್ಕೋತಾನೆ. ಭಾವನ ಹತ್ರ ಹೋಗದೆ ಮತ್ತೆ ಬಂದು ಯಾಕೆ ಇಲ್ಲಿ ಕೂತೆ? ಹೋಗು ತಮ್ಮ, ಹೋಗಿ ಭಾವನನ್ನ ಕೂಲ್ ಮಾಡು, ಹೋಗು. ಅಣ್ಣಯ್ಯ, ಭಾವನ ಈಗ ಕೋಪದಿಂದ ಹೊರಟೋದ್ರು ಆಮೇಲೆ ಆಲೋಚಿಸಿ ನಾವು ಮಾತಾಡ್ಕೊಳ್ತಾ ಇರೋದು ನಿಜಾನೇ ಅಂತ ಅರ್ಥ ಮಾಡ್ಕೋತಾಳೆ. ಮತ್ತೆ ನಗುತ್ತಾ ನಮ್ ಜೊತೆ ಸೇರಿ ಹೋಗ್ತಾಳೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಂದೆ ಪ್ರಸಾದ್ ಬಾಗಿಲ ಹತ್ರ ನಿಂತ್ಕೊಂಡು ನಗುತ್ತಾ ಇರುವ ಮಕ್ಕಳನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಆಗಲೇ ಅವನ ಹತ್ತಿರಕ್ಕೆ ಹಾಲ್ನಿಂದ ಶಾರದಾ ಬರುತ್ತಾಳೆ. ಎಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನೀನು ನೋಡು ಶಾರದಾ, ನಿಂಗೂ ಗೊತ್ತಾಗುತ್ತೆ. ನೋಡ್ತೀನಿ. ಯಾಕೆ ನೋಡಲ್ಲ ಎಂದು ಲಾನ್ ಕಡೆ ನೋಡುತ್ತಾಳೆ. ಮಕ್ಕಳು ನಗುತ್ತಾ ಮಾತನಾಡಿಕೊಳ್ಳುವುದು ಶಾರದಂಗಿ ಕೂಡ ಹಿಡಿಸುತ್ತದೆ. ಹಬ್ಬ, ನಮ್ಮ ಮಕ್ಕಳು ಹೀಗೆ ಕೂತ್ಕೊಂಡು ಮಾತಾಡೋದು ನನಗೆ ನಿಜವಾಗಿ ಕನಸಾಗಿ ಕಾಣಿಸುತ್ತಾರೆ. ಕನಸಲ್ಲ ಶಾರದಾ, ನಿಜ. ಇದೆಲ್ಲ ನಮ್ಮ ದೊಡ್ಡ ಸಸ್ಯ ಅನಾಮಿಕ ನಮಗಾಗಿ ತೆಗೆದುಕೊಂಡು ಬಂದ ಅದೃಷ್ಟ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅವಳು ಶುರು ಮಾಡಿದ ಚಿಕನ್ ಬಿರಿಯಾನಿ ವ್ಯಾಪಾರದಿಂದಲೇ ನಾವು ಈ ದಿನ ಈ ಸ್ಥಾಯಿಲಿ ಇದ್ದೀವಿ. ಯಾವ ತಲೆನೋವು ಇಲ್ಲದೆ ನಾವು ನಮ್ಮ ಮನೆಯಲ್ಲಿ ನಾವಿದ್ದೀವಿ ಎಂದು ಶಾರದಾ ಹೇಳಿದ ಮಾತುಗಳು ಕಿಚನ್ ನಲ್ಲಿ ದುಃಖದಿಂದ ನಿಂತ ಭಾವನ ಕೇಳಿಸಿಕೊಳ್ತಾಳೆ. ಈ ಮನೇಲಿರೋರ್ಗೆ ನನ್ನ ವಾರಗಿತ್ತಿಯರ ಕಷ್ಟನೇ ಕಾಣಿಸುತ್ತೆ, ನಾನು ಕಾಣಿಸ್ತಾನೆ ಇಲ್ಲ. ನನ್ನ ಕಷ್ಟನೂ ಕಾಣಿಸಲ್ಲ. ಅವಳದ್ದು ಅದೃಷ್ಟವಾದ್ರೆ ನಂದು ದುರದೃಷ್ಟ ಅಲ್ವಾ? ಆದ್ರೂ ನನ್ನ ಕಟ್ಕೊಂಡ ಗಂಡನೇ ನನ್ನ ಕಷ್ಟನ ಗುರುತಿಸ್ತಾ ಇದ್ರೆ ಇನ್ನು ಅತ್ತೆ, ಮಾವ, ಭಾವ, ಅನಾಮಿಕಾ ಏನು ಗುರುತಿಸ್ತಾರೆ? ನನ್ನ ಗುರುತನ್ನ ನಾನೇ ಸಂಪಾದಿಸ್ಕೋತೀನಿ. ನಾನು ಕೂಡ ಚಿಕನ್ ಬಿರಿಯಾನಿ ಮಾಡ್ತೀನಿ ಎಂದು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾಳೆ. ಬಾಗಿಲ ಹತ್ರ ಇರುವ ಶಾರದಾ ಗಂಡ ಪ್ರಸಾದನ ಹತ್ರ, ಮಕ್ಕಳು ಮನೆ ಮುಂದಿದ್ದಾರೆ, ಇನ್ನು ಸೊಸೆಯರು? ನನ್ನ ಅಂಜನ ಸರಿಯಾಗಿದ್ರೆ ಮನೆ ಹಿಂದೆ ಅನ್ಸುತ್ತೆ, ಹೋಗಿ ನೋಡು. ಮನೆ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅಂದುಕೊಳ್ಳುತ್ತಲೇ ಶಾರದಾ ಮನೆ ಹಿಂದೆ ಬಂದು ನೋಡುತ್ತಾಳೆ. ಭಾವನ ಅಳುತ್ತಾ ಇದ್ರೆ ಅನಾಮಿಕಾ ಸಮಾಧಾನಿಸ್ತಾ ಇರ್ತಾಳೆ. ಅಯ್ಯೋ ತಂಗಿ, ನಾವು ಹೊರಗಿತ್ತಿರ ಚಿಕನ್ ಬಿರಿಯಾನಿ ವ್ಯಾಪಾರ ಸಕ್ಸಸ್ ಆಗಿದೆ ಅಂತಂದ್ರೆ ನನ್ನಿಂದ ನಿನ್ನಿಂದ ಅಲ್ಲ, ನಮ್ಮಿಬ್ಬರಿಂದ. ಅದು ನೀನು ನೆನ್ಪಲ್ಲಿ ಇಟ್ಕೋ. ಅತ್ತೆ ಮಾವಂದಿರು ವಿನೋದ್ ಏನೋ ನಿನ್ನನ್ನ ಆಟವಾಡಿಸ್ಬೇಕು ಅಂತ ಹಾಗಂತಾರೆ ಹೊರತು ಅವರಿಗೆ ಮಾತ್ರ ನೀನು ಮಾಡ್ತಾ ಇರುವ ಕೆಲಸದ ಬಗ್ಗೆ, ಅಡಿಗೆ ಬಗ್ಗೆ ಗೊತ್ತಿಲ್ವಾ ಹೇಳು? ಅಂದ್ರೆ ಈ ದಿನ ಬಿರಿಯಾನಿ ನಾನೇ ಮಾಡ್ತೀನಿ ಅಕ್ಕ ಎಂದು ಭಾವನ ಕೇಳುತ್ತಲೇ ಅನಾಮಿಕಾ ಬೆಚ್ಚಿ ಬೀಳುತ್ತಾಳೆ. ಸರಿನಾ ಅಕ್ಕ, ಈ ದಿನ ಅಂತೂ ಚಿಕನ್ ಬಿರಿಯಾನಿ ನಾನೇ ಮಾಡ್ತೀನಿ. ಮನೆಯಲ್ಲಿ ತಿನ್ನೋದಕ್ಕೆ ಮಾಡ್ತೀಯಾ, ಹೊರಗೆ ಮಾರೋದಕ್ಕೆ ಮಾಡ್ತೀಯಾ ತಂಗಿ? ಎರಡು ಕಡೆನೂ ಮಾಡ್ತೀನಿ ಅಕ್ಕ. ಅನಾಮಿಕಾ ಮತ್ತಷ್ಟು ಬೆಚ್ಚಿ ಬಿದ್ದು ತನ್ನಲ್ಲಿ ತಾನು, ಮನೆಯಲ್ಲಿ ನಮ್ಮನ್ನು ಬಲಿ ಮಾಡೋದಲ್ದೆ ಅಭಿಮಾನದಿಂದ ನಮ್ಮ ಬಿರಿಯಾನಿ ಅಂಗಡಿ ಹತ್ರ ಬರುವ ತಿನ್ನುವರನ್ನು ಕೂಡ ಬಲಿ ಮಾಡೋದಷ್ಟು ಒಳ್ಳೇದಲ್ಲ ತಂಗಿ. ಬಿಸ್ನೆಸ್ ಏಟು ಬೀಳುತ್ತೆ. ಈಗ ಏನ್ ಮಾಡ್ಬೇಕು? ಈ ಕಡೆ ತಂಗಿ ದುಃಖ ಪಡಬಾರ್ದು, ಅಲ್ಲಿ ಬಿಸ್ನೆಸ್ ಲಾಸ್ ಆಗ್ಬಾರ್ದು ಎಂದು ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ. ಸರಿನಾ ಅಕ್ಕ, ದಿನವೂ ನಿನಗೆ ಸಹಾಯ ಮಾಡ್ತಾ ಇದ್ದ ಹಾಗೆ ಈ ದಿನ ನೀನು ನನಗೆ ಸಹಾಯ ಮಾಡು, ಆಗ ನಾನು ಚಕಚಕ ಬಿರಿಯಾನಿ ಮಾಡ್ಬಿಡ್ತೀನಿ ಎಂದು ಭಾವನೆ ಹೇಳುತ್ತಾಳೆ. ಅನಾಮಿಕಂಗೆ ಆಗಲೇ ಒಂದು ಐಡಿಯಾ ಬರುತ್ತದೆ. ತಂಗಿ, ಒಂದೇ ದಿನ ಮನೆಗೆ ಹೊರಗೆ ಚಿಕನ್ ಬಿರಿಯಾನಿ ಮಾಡಿ ಸುಸ್ತಾಗಿ ಹೋಗೋದು ಏನು ಕೇಳು? ಈ ದಿನ ನೀನು ಮನೇಲಿ ಮಾಡು, ನಾಳೆ ಹೊರಗೆ ಮಾಡುವಂತೆ. ಹಾ ಹಾಗೆ ಅಕ್ಕ, ಈ ಆಲೋಚನೆ ಅಂತೂ ಚೆನ್ನಾಗಿದೆ. ಈ ದಿನ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ಬಿಡ್ತೀನಿ ಎಂದು ಭಾವನ ಹೇಳುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ. ಇಲ್ಲೇನ್ ಮಾಡ್ತಾ ಇದ್ದೀರಮ್ಮ ಸೊಸೆ ಅಂದ್ರೆ? ಬಂದ್ರೆ ಅತ್ತೆ, ಭಾವನ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹಠ ಹಿಡ್ದಿದ್ದಾಳೆ.
ಬೇಡಮ್ಮ ಚಿಕ್ಕ ಸೊಸೆ, ನೀನ್ ಎಂತ ಬಿರಿಯಾನಿ ಮಾಡ್ಬೇಡ. ನಿಜಕ್ಕೂ ನೀನು ಅದ್ರ ಬಗ್ಗೆ ಮಾತಾಡದೇ ಇರೋದೇ ಎಷ್ಟೋ ಒಳ್ಳೇದು ಮಾಡ್ದಾಗೆ ಎಂದು ಹೇಳುತ್ತಲೇ ಭಾವನ ಮಾತನ್ನು ಕೇಳಿ ಮುಖ ಸಣ್ಣದಾಗುತ್ತದೆ. ಹಾಗೆ ದುಃಖ ಪಡಬೇಡಮ್ಮ ಸೊಸೆ. ಗಾಯ ಮಾಡ್ಬಿಟ್ಟು ದುಃಖ ಪಡ್ಬೇಡ ಸೊಸೆ ಅಂದ್ರೆ ಹೇಗೆ ಅತ್ತೆ? ಒಂದ್ ಕೆಲ್ಸ ಮಾಡುವ ಹೋಗ್ಲಿ. ಆ ಒಂದ್ ಕೆಲ್ಸ ಏನೋ ಹೇಳಿ ಅತ್ತೆ. ನಮ್ ಮನೆಯಲ್ಲಿ ಇರುವವರು ನಾವು 6 ಜನ, ಅದನ್ನ ಪಕ್ಕದಲ್ಲಿಟ್ರೆ 5 ಜನ. ಈ 5 ಜನರನ್ನ ಕೇಳೋಣ. ನಿನಗೆ ಹೆಚ್ಚು ಓಟು ಬಂದ್ರೆ ನೀನು ಮಾತ್ರ ಖಚಿತವಾಗಿ ಚಿಕನ್ ಬಿರಿಯಾನಿ ಮಾಡುವಂತ ಸೊಸೆ. ಒಂದು ವೇಳೆ ಓಟು ಬರ್ದೇ ಇದ್ರೆ ಇನ್ ಯಾವತ್ತು ನೀನು ಬಿರಿಯಾನಿ ಬಗ್ಗೆ ಮಾತಾಡಬಾರ್ದು, ಸರಿನಾ? ಈ ಶಾಂತಿ ಒಪ್ಪಂದಕ್ಕೆ ಮತ್ತೆ ನೀನು ಒಪ್ಕೊಂಡ ಹಾಗೆ ಅಲ್ವಾ? ಮಧ್ಯದಲ್ಲಿ ಶಾಂತಿ ಎಲ್ಲಿಂದ ಬದ್ಲೋತೆ? ಕೂಲಿಂಗ್ ಜೋಕು ಸೊಸೆ, ನಿಂಗೆ ಓಕೆ ಅಲ್ವಾ? ಹಾಗೆ ಓಕೆ. ಇನ್ನು 3 ಅಲ್ಲಿಂದ ಹೊರಗೆ ಕೂತ್ಕೊಂಡು ನಗುತ್ತಾ ಇರುವ 3 ಹತ್ರಕ್ಕೆ ಬರ್ತಾರೆ. ಏನು ಶಾರದಾ, ವಾರಗಿತ್ತಿಯರನ್ನು ಕರ್ಕೊಂಡು ಹೀಗೆ ಬಂದಿದ್ಯಾ? ನಮ್ಮ ಚಿಕ್ಕ ಸೊಸೆ ಭಾವನಾ ಈ ದಿನ ನಮ್ಮೆಲ್ಲರಿಗಾಗಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹಠ ಹಿಡ್ತಿದ್ದಾಳೆ. ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ ಎಂದು ಶಾರದಾ ಹೇಳುತ್ತಲೇ ತಂದೆ ಮಗ ಅಯೋಮಯದಿಂದ ಮುಖವನ್ನು ನೋಡ್ಕೋತಾರೆ. 3 ಹೊಟ್ಟೆಯಲ್ಲಿ ಸೌಂಡ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ನೋಡು ಸೊಸೆ, 1 ತಿಂಗಳ ಹಿಂದೆ ನೀನು ಮಾಡಿದ ಚಿಕನ್ ಬಿರಿಯಾನಿ ತಿಂದಿದ್ದಕ್ಕೆ ನಮಗೆ ವಾಂತಿ ಬೇದಿ ಶುರುವಾಯ್ತು. ಮತ್ತೆ ನೀನು ಬಿರಿಯಾನಿ ಮಾಡಿದ್ರೆ ಕುಂಕುಮವಿಲ್ಲದ ನಿಮ್ಮ ಅತ್ತೆನ ನಾನು ನೋಡಲಾರೆ ಅಮ್ಮ ಎಂದು ಪ್ರಸಾದ್ ಹೇಳುತ್ತಲೇ ಎಲ್ಲರೂ ಗಾಬರಿಯಾಗುತ್ತಾರೆ. ಏನು ಅಂದ್ರೆ? ಯಾಕಪ್ಪ ಹಾಗೆ ಮಾತಾಡ್ತೀಯಾ? ಏನಪ್ಪ ನೀನು? ಭಾವನ ಚಿಕನ್ ಬಿರಿಯಾನಿ ಮಾಡೋಲ್ಲ, ಸರಿನಾ? ಸರಿ ರೀ, ಇನ್ ಯಾವತ್ತು ಬಿರಿಯಾನಿ ಮಾಡೋದು ಆಗೋದಿಲ್ವಲ್ಲ. ನಿಜಕ್ಕೂ ಬಿರಿಯಾನಿ ಬಗ್ಗೆನೇ ಮಾತಾಡಲ್ಲ. ಅಕ್ಕಂಗೆ ಸಪೋರ್ಟ್ ಆಗಿರ್ತೀನಿ. ಶುಕ್ರವಾರ ದಿನ ಏನ್ರಿ ಆ ಮಾತು? ಶನಿವಾರ ಅಂದ್ರೆ ಪರವಾಗಿಲ್ಲ, ಮತ್ತೆ ಅಂದ್ರೆ ಈಗ ನಾನು ನಗ್ಬೇಕಾ? ಸ್ವಲ್ಪ ಕೂಡ ನಿನ್ಗೆ ಕಾಮಿಡಿ ಸೆನ್ಸ್ ಇಲ್ಲ ಶಾರದಾ. ಎಲ್ಲಿ ಸಿಕ್ಕುತ್ತೆ ಹೇಳಿ? 5 kg ತಗೊಂಡ್ಬಂದು ಎಲ್ರು ಹಂಚ್ಕೊಳ್ಳೋಣ. ಈಗ ಇದು ಪಂಚ್ ಅಂತ ನೀನ್ ಫೀಲ್ ಆಗ್ತಿದೆ ಅನ್ನೋ ಮಾತು ಎಂದು ಅವರಿಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ವಾರಗಿತ್ತಿಯರು ಅನಾಮಿಕ ಭಾವನ ಕಿಚನ್ಗೆ ಹೋಗುತ್ತಾರೆ. ಈ ದಿನ ಮಾರಲಿಕ್ಕೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಭಾವನ ಮನಸ್ಸಿನಲ್ಲಿ ಮಾತ್ರ ತನಗೆ ಬಿರಿಯಾನಿ ಮಾಡೋದು ಬರೋದಿಲ್ಲ ಎಂದು ತನ್ನ ಕುಟುಂಬದವರೇ ತನ್ನನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ ಅನ್ನೋದು ನೆನಪಿಗೆ ಬಂತು. ದುಃಖ ಪಡ್ತಾ ಇರ್ತಾಳೆ. ಅದು ಕೋಪವಾಗಿ ಬದಲಾಗುತ್ತೆ. ಇದೆಲ್ಲದಕ್ಕೂ ಕಾರಣ ಈ ಅನಾಮಿಕ. ನನಗಿಂತ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡಿ ಒಳ್ಳೆ ಹೆಸರು ತಂದ್ಕೊಂಡಿದ್ದಾಳೆ. ನನ್ಗೆ ಹಿಡಿಸ್ಲಿಲ್ಲ. ಅನಾಮಿಕ ಹ್ಯಾಪಿ ಆಗಿರೋದು ನನ್ಗೆ ಹಿಡಿಸ್ಲಿಲ್ಲ. ಮಾಡಬೇಕಾದ್ದು ನಾನೇ ಮಾಡ್ತೀನಿ. ಯಾವಾಗ ಎಲ್ಲಿ ಬೆಂಕಿ ಹಚ್ಚಬೇಕೋ ಆವಾಗ್ಲೇ ಹಚ್ತೀನಿ ಎಂದು ಏನು ಮಾಡಬೇಕೋ ಹೇಗೆ ಮಾಡಬೇಕೋ ಮನಸ್ಸಿನಲ್ಲೇ ಪ್ಲಾನ್ ಮಾಡಿಕೊಂಡು, ಅಕ್ಕ ಈ ದಿನವಂತೂ ನಾನು ಬಿರಿಯಾನಿ ಮಾರೋದಕ್ಕೆ ಬರೋದಿಲ್ಲ. ಏನಾಯ್ತು ತಂಗಿ? ಮನೆಯಲ್ಲಿ ನಡೆದಿದ್ದೇನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ಯಾ ಏನು ಎಂದು ಅನಾಮಿಕ ಕೇಳುತ್ತಲೇ ಭಾವನ ತನ್ನಲ್ಲಿ ತಾನು, ಇಟ್ಕೊಳ್ದೆ ಹೇಗಿರ್ತೀನಿ ಅಕ್ಕ? ಬಿರಿಯಾನಿಗಾಗಿ ಕಷ್ಟಪಡ್ತಾ ಇರೋದು ಇಬ್ಬರು ಆದ್ರೆ ಹೆಸರು ಮಾತ್ರ ನಿಂಗೆ ಬಂದಿದೆ. ಕನಿಷ್ಠ ನೀನಾದ್ರೂ ಹಾಗೆ ಯಾಕಂತೀರತ್ತೆ? ಚಿಕನ್ ಬಿರಿಯಾನಿ ಮಾಡೋದು ನನ್ನೊಬ್ಬಳಿಂದ ಎಲ್ಲಿಂದ ಆಗುತ್ತೆ ಹೇಳಿ? ಭಾವನಾ ಅಂತೂ ಎಷ್ಟೋ ಸಹಾಯ ಮಾಡ್ತಾ ಇದ್ದಾಳೆ ಅಂತ ಹೇಳಲಾರ್ದೆ ಹೋದೆ. ಅಂದ್ರೆ ನಿನ್ನ ಸ್ವಾರ್ಥ ನೀನ್ ನೋಡ್ಕೊಂಡಿದ್ದೀಯ ಅಂತ ನಂಗೆ ಅರ್ಥವಾಯ್ತು. ಏನು ಮೇಲಿಂದ ನೀನ್ ಹೇಗೆ ಚಿಕನ್ ಬಿರಿಯಾನಿ ವ್ಯಾಪಾರ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇರುತ್ತಾಳೆ. ಅನಾಮಿಕ ಭಾವನಳನ್ನು ನೋಡಿ, ನಿನ್ನೆ ತಂಗಿ ಏನಾಯ್ತು? ಯಾಕೆ ಬರಲ್ಲ ಅಂತಿದ್ಯಾ ಈ ದಿನ? ಮೈಯಲ್ಲಿ ಸರಿ ಇಲ್ಲ ಅಕ್ಕ. ಅದಲ್ದೆ ನಾನು ಮನೇಲಿರೋ ಮಾತನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ಆದ್ರೂ ನೀವೆಲ್ಲ ನಮ್ಮ ಮನೆಯವರೇ ಅಕ್ಕ. ಎಲ್ರು ನನ್ನ ಒಳ್ಳೇದಕ್ಕಾಗಿ ಅಲ್ವಾ ಹೇಳೋದು? ಅಷ್ಟು ಮಾತ್ರ ನಾನು ಆಲೋಚಿಸಲ್ವಾ ಹೇಳು? ಸ್ವಲ್ಪ ಸುಸ್ತಾಗ್ತಾ ಇದೆ ಅದಕ್ಕೆ. ಹಾ ಸರಿ ಅಮ್ಮ ತಂಗಿ, ಹೋಗಿ ಮಲ್ಕೋ. ಭಾವನಾ ಅಲ್ಲಿಂದ ಹೊರಟು ಹೋಗಿ ಮಲಗುತ್ತಾಳೆ. ರಮೇಶ್ ವಿನೋದರು ಹಾಗೆ ಹೊರಗೆ ಹೊರಟು ಹೋಗುತ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ, ಭಾವನಾ, ರಮೇಶ್ ವಿನೋದರು ಸೇರಿ ದಿನವೂ ಬಿರಿಯಾನಿ ಮಾರಲಿಕ್ಕೆ ಆ ದಿನ ಕೂಡ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಭಾವನಾ ಮಾತ್ರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಮಲಳ ಹತ್ರ ಹೋಗುತ್ತಾಳೆ. ಕಮಲ ಕೂಡ ಮತ್ತೊಂದು ಕಡೆ ಚಿಕನ್ ಬಿರಿಯಾನಿ ಮಾರ್ತಾ ಇರ್ತಾಳೆ. ಆದರೆ ಅವಳ ವ್ಯಾಪಾರ ಅಷ್ಟಾಗಿ ನಡೀತಾ ಇರ್ಲಿಲ್ಲ. ಅದರಿಂದ ಮುಚ್ಚಬೇಕು ಎಂದು ದುಃಖ ಪಡುತ್ತಾ ಇರುವಾಗ ಭಾವನಾ ಬಂದು ಅನಾಮಿಕಾ ಚಿಕನ್ ಬಿರಿಯಾನಿ ಮಾಡುವ ಸೀಕ್ರೆಟ್ಸ್ ಎಲ್ಲವನ್ನು ಹೇಳಿಬಿಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಕಣೆ ಭಾವನಾ. ಅನಾಮಿಕಾ ಚಿಕನ್ ಬಿರಿಯಾನಿ ರಹಸ್ಯ ಹೇಳಿದ್ಯಾ? ಇನ್ನು ನೋಡ್ಕೋ, ಅದೇ ರುಚಿಯಿಂದ ನಾನು ಮಾಡ್ಬಿಟ್ಟು ಕಡಿಮೆ ರೇಟಿಗೆ ಚಿಕನ್ ಬಿರಿಯಾನಿ ಮಾರ್ತೀನಿ. ಅನಾಮಿಕಂಗೆ ಏಟು ಕೊಡ್ತೀನಿ ಎಂದು ಹೇಳಿ ಸ್ವಲ್ಪ ದುಡ್ಡನ್ನು ಕೊಡುತ್ತಾಳೆ. ಭಾವನಾ ಸಂತೋಷ ಪಡುತ್ತಾಳೆ. ಆದ್ರೆ ತನ್ನ ಮನೆಗೆ ತಾನೇ ಬೆಂಕಿ ಹಚ್ಚಿಕೊಂಡಿದ್ದೀನಿ ಎಂದು ಅರ್ಥ ಮಾಡಿಕೊಳ್ಳಲಾರದೆ ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಭಾವನಾ ಅನಾಮಿಕಾ ಬಿರಿಯಾನಿ ಸೀಕ್ರೆಟ್ಸ್ ಹೇಳಿದ್ದರಿಂದ ಕಮಲಳ ಬಿರಿಯಾನಿ ಸೆಂಟರ್ ಬ್ಯುಸಿಯಾಗಿ ಬದಲಾಗುತ್ತೆ. ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಸೆಂಟರ್ ದಿವಾಳಿ ತೆಗೆಯುತ್ತೆ. ಅದರಿಂದ ಚಿಕನ್ ಬಿರಿಯಾನಿ ಅಂಗಡಿ ಮುಚ್ಚಬೇಕಾಗಿ ಬರುತ್ತದೆ. ವಾರಗಿತ್ತಿಯರಿಬ್ರು ಮನೆ ಹತ್ರನೇ ಇರ್ತಾರೆ. ಮನೆ ಕೆಲಸ, ಅಡುಗೆ ಕೆಲಸ ಮಾಡಿಕೊಳ್ತಾ ಇರ್ತಾರೆ.
ಆದ್ರೆ ಭಾವನ ಮಾತ್ರ ಕಮಲ ಕೊಟ್ಟ ದುಡ್ಡಿನಿಂದ ಒಡವೆ ಮಾಡಿಸ್ಕೋತಾಳೆ, ಅದನ್ನು ನೋಡಿಕೊಳ್ಳುತ್ತಾ ಸಂತೋಷ ಪಡ್ತಾಳೆ. ಹೀಗೆ ವಾರಗಿತ್ತಿಯರ ಚಿಕನ್ ಬಿರಿಯಾನಿ ಫೇಲ್ ಆಯ್ತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.